ಸ್ವಾಗತ. ನಮ್ಮ ಇವತ್ತಿನ ಲಾಗ್ ಬಂದು ಶಿರ್ಡಿ ಟು ಶನಿ ಶಿಂಗಣಾಪುರ. ಇದು ನಮ್ದು 3ನೇ ದಿನದ ಲಾಗ್ ಆಗಿರುತ್ತೆ ಶಿರ್ಡಿಯಿಂದ. ಸೊ ನೀವೇನಾದ್ರೂ ನಮ್ಮ ಶಿರ್ಡಿ ವಿಡಿಯೋನ ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ನೋಡಿ ಅಂತ ಹೇಳ್ತಾ, ಸೊ ನಾವು ನಿಮಗೆ ಈ ವಿಡಿಯೋ ಮುಖಾಂತರ ನಾವು ಶನಿ ಶಿಂಗಣಾಪುರದಲ್ಲಿ ನೋಡಿದ ಸ್ಥಳಗಳ ಬಗ್ಗೆ ಹಾಗೂ ನಾವು ತಿಳಿದುಕೊಂಡ ವಿಷಯದ ಬಗ್ಗೆ ತಿಳಿಸೋದಕ್ಕೆ ಪ್ರಯತ್ನಿಸುತ್ತೇವೆ. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವೇನಾದ್ರೂ ಈ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಹಿಂದಿನ ವಿಡಿಯೋದಲ್ಲಿ ನಾವು ಶಿರ್ಡಿ ಸಾಯಿಬಾಬಾ ಮತ್ತು ತ್ರಿಂಬಕೇಶ್ವರ ಜ್ಯೋತಿರ್ಲಿಂಗ ದರ್ಶನವನ್ನು ಮಾಡ್ಕೊಂಡು ಬಂದ್ವಿ. ಇವತ್ತು ನಾವು ಶನಿದೇವನ ದರ್ಶನಕ್ಕೆ ಹೋಗ್ತಾ ಇದ್ವಿ. ಶಿರ್ಡಿಯಲ್ಲಿ ನಾವು ಹೋಗ್ತಾ ಇರಬೇಕಾದ್ರೆ ರೋಡ್ ಸೈಡಲ್ಲಿ ಈ ಥರ TVS ಮೇಲೆ ಬ್ರೇಕ್ಫಾಸ್ಟ್ನ ಕೊಡ್ತಾಯಿದ್ರು. ಇವರು ಮನೆಯಿಂದನೇ ಎಲ್ಲ ರೆಡಿ ಮಾಡ್ಕೊಂಡು ಬಂದಿರ್ತಾರೆ. ಸುಮಾರು ಜನ ಇಲ್ಲಿ ತುಂಬ ಇಷ್ಟಪಟ್ಟು ತಿಂತಾಯಿದ್ರು. ನಾವು ಕೂಡ ಟೇಸ್ಟ್ ಮಾಡೋಣ ಅಂತ ಹೋದ್ವಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಮತ್ತು ಇವರು ತುಂಬ ವೆರೈಟಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಂಡು ಬಂದಿದ್ರು. ಸೊ ನೀವು ಕೂಡ ಶಿರ್ಡಿಗೆ ಬಂದಾಗ ಈ ಥರ ರೋಡ್ ಸೈಡಲ್ಲಿ ಬ್ರೇಕ್ಫಾಸ್ಟ್ನ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾವು 5 ಮೆಂಬರ್ಸ್ ಇರೋದ್ರಿಂದ ಕಾರ್ನ ಬುಕ್ ಮಾಡಿಕೊಂಡು ಶಿರ್ಡಿಯಿಂದ ಶನಿ ಶಿಂಗಣಾಪುರ್ಗೆ ಹೊರಟ್ವಿ. ನಿಮಗೆ ಬೇಕಿದ್ರೆ ಶಿರ್ಡಿಯಿಂದನೇ ಸುಮಾರು ವೆಹಿಕಲ್ ಶನಿ ಶಿಂಗಣಾಪುರ್ಗೆ ಡೈಲಿ ಹೋಗ್ತಾನೆ ಇರುತ್ತೆ. ಅಲ್ಲಿ ನಿಮಗೆ ಪರ್ ಡೇ 200 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅವರೇ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ. ಆದರೆ ಈ ವೆಹಿಕಲ್ಸ್ ಎಲ್ಲ ಫುಲ್ ಆಗೋವರೆಗೂ ಸ್ಟಾರ್ಟ್ ಮಾಡೋದೇ ಇಲ್ಲ. ಮತ್ತು ಬ್ರೇಕ್ಫಾಸ್ಟ್, ಟೀ, ಕಾಫಿ ಅಂತ ಅಲ್ಲಲ್ಲಿ ಸ್ಟಾಪ್ ಮಾಡ್ತಾನೆ ಹೋಗ್ತಾರೆ. ಅದಲ್ಲದೆ ನಮಗೆ ಇವತ್ತು ಸಾಯಂಕಾಲನೇ 4 ಗಂಟೆಗೆ ಕೊಪ್ಪರ್ಗಾವಿಂದ ಟ್ರೈನ್ ಇರೋದ್ರಿಂದ ನಮಗೆ ಟೈಮ್ ಕೂಡ ಕಡಿಮೆ ಇತ್ತು. ಹಂಗಾಗಿ ನಾವೆಲ್ಲ ಸೇರಿ ಕಾರ್ನ ಬುಕ್ ಮಾಡಿಕೊಂಡು ಹೊರಟ್ವಿ. ಇಲ್ಲಿ ನಮಗೆ 1800 ರೂಪೀಸ್ ಚಾರ್ಜ್ ಮಾಡಿದರು. ಶನಿ ಶಿಂಗಣಾಪುರಿಂದ ನಮಗೆ ಶಿರ್ಡಿಗೆ 70 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ರೋಡ್ ಕಂಡೀಷನ್ ಕೂಡ ಚೆನ್ನಾಗಿರೋದ್ರಿಂದ ಆರಾಮಾಗಿ 1.5 ಗಂಟೆಯಲ್ಲಿ ನಾವು ಹೋಗ್ಬೋದು. ಮುಂದೆ ಹೋಗ್ತಾನೆ ಒಂದು 10 ಗಂಟೆಗೆ ನಾವು ಈ ಹೋಟೆಲ್ ಮುಂದೆ ಬ್ರೇಕ್ಫಾಸ್ಟ್ಗೆ ಅಂತ ಸ್ಟಾಪ್ ಮಾಡಿದ್ವಿ. ನಾನು ಮತ್ತು ನಮ್ಮ ಯಜಮಾನರು ಶಿರ್ಡಿಯಲ್ಲೇ ಬ್ರೇಕ್ಫಾಸ್ಟ್ನ ಮಾಡಿದ್ವಿ. ಸೊ ಇವ್ರು ಯಾರೂ ಮಾಡಿರಲಿಲ್ಲ. ಹಂಗಾಗಿ ಅವರೆಲ್ಲ ಇಲ್ಲೇ ಬ್ರೇಕ್ಫಾಸ್ಟ್ನ ಮಾಡಿಕೊಂಡ್ರು. ನಾವು ಜಸ್ಟ್ ಟೀನ ಕುಡಿದ್ವಿ. ಈ ಕಡೆ ಎಲ್ಲ ನೋಡ್ಬೋದು, ಕಬ್ಬು ಜಾಸ್ತಿ ಬೆಳೆಯೋದರಿಂದ ರೋಡ್ ಸೈಡೆಲ್ಲ ನಾವು ಜ್ಯೂಸ್ ಶಾಪ್ನ ನೋಡ್ಬೋದು. ಇಲ್ಲಿ ಟ್ರೆಡಿಷ್ನಲ್ ಮೆಥಡ್ ಯೂಸ್ ಮಾಡಿ ಕಬ್ಬನ್ನೆಲ್ಲ ಕೂಡ ಮಾಡ್ತಾರೆ. ಇಲ್ಲಿ ಬೆಲ್ಲ ಕೂಡ ಸಿಗುತ್ತಂತೆ. ನೀವು ಕೂಡ ಯಾವಾಗಾದರೂ ಈ ಕಡೆ ಬಂದಾಗ ಬೆಲ್ಲ ತೊಗೊಂಡು ಹೋಗ್ಬೋದು. ಫೈನಲಿ ನಾವು ಶನಿ ಶಿಂಗಣಾಪುರ್ಗೆ ಎಂಟ್ರಿ ಆದ್ವಿ. ನಾವು ಈ ಕಲಿಯುಗದಲ್ಲಿ ಮನೆ ಬಿಟ್ಟು ಆಚೆ ಹೋಗಬೇಕಾದ್ರೆ ಭದ್ರವಾಗಿ ಮನೆ ಬಾಗಿಲುಗಳನ್ನು ಹಾಕ್ಕೊಂಡು ಹೋಗ್ತೀವಿ. ಅದು ದಿಲ್ಲಿ ಆದರೂ ಸರಿ, ಹಳ್ಳಿ ಆದರೂ ಸರಿ. ಆದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿನ ಯಾವುದೇ ಶಾಪ್ಗಳಿಗೂ ಕೂಡ ಡೋರ್ ಇಲ್ಲ. ಬರೀ ನಂಬರ್ಗಳನ್ನು ಮಾತ್ರ ನಾವಿಲ್ಲಿ ನೋಡ್ಬೋದು. ಇಲ್ಲಿನ ಮನೆಗಳಿಗಾಗಿರ್ಬೋದು, ಬ್ಯಾಂಕ್ಗಳಿಗಾಗಿರ್ಬೋದು ಯಾವುದೇ ರೀತಿಯ ಡೋರ್ಗಳಿರೋದಿಲ್ಲ. ಇಲ್ಲಿ ಏನಾದರೂ ಕಳ್ಳತನ ಆದರೆ ಕಳ್ಳರು ಊರಿನ ಹೊರಗಡೆ ಹೋಗೋ ಮುಂಚೆನೇ ರಕ್ತ ಕಾರಿ ಸಾಯ್ತಾರಂತೆ. ಅದಕ್ಕೆ ಇಲ್ಲಿ ಯಾವುದೇ ರೀತಿಯ ಕಳ್ಳಕಾಟರ ಭಯವಿಲ್ಲದೆ ಇಲ್ಲಿನ ಜನರು ಜೀವಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಇಲ್ಲಿ ನೆಲೆಸಿರುವಂಥ ಶನಿದೇವರ ಮೇಲಿರುವ ನಂಬಿಕೆ ಕಾರಣ ಅಂತಲೇ ಹೇಳ್ಬೋದು. ಮೇನ್ ಎಂಟ್ರೆನ್ಸಲ್ಲೇ ನಾವು ಶಾಪಿಂಗ್ ಸ್ಟ್ರೀಟ್ನ ಕೂಡ ನೋಡ್ಬೋದು. ಪೂಜೆಗೆ ಬೇಕಾದ ಸಾಮಾನುಗಳನ್ನು ಕೂಡ ನಾವು ಇಲ್ಲೇ ತೊಗೊಂಡು ಹೋಗ್ಬೋದು. ಇವತ್ತು ಶನಿವಾರ ಆಗಿರೋದ್ರಿಂದ ತುಂಬ ಜನ ಸೇರಿದ್ರು. ಹಾಗಾಗಿ ವಿಡಿಯೋ ಅಷ್ಟೊಂದು ಕ್ಲಿಯರಾಗಿ ಮಾಡೋಕ್ಕಾಗಿಲ್ಲ. ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ. ಆದಷ್ಟು ನಾವು ಈ ವಿಡಿಯೋನ ಮಾಡೋದಕ್ಕೆ ಪ್ರಯತ್ನಿಸುತ್ತೇವೆ. ನಮಗೆ ಮುಂದೆ ಒಳಗಡೆ ಹೋದ್ಮೇಲೂ ಕೂಡ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಈ ಥರ ಕೌಂಟರ್ಗಳಿರೋದ್ರಿಂದ ಇಲ್ಲಿನೂ ಕೂಡ ನಾವು ಶನಿದೇವರಿಗೆ ಅಭಿಷೇಕ ಮಾಡಲು ಬೇಕಾದಂಥ ಎಳ್ಳೆಣ್ಣೆಯನ್ನು ಕೂಡ ತೆಗೆದುಕೊಂಡು ಹೋಗ್ಬೋದು. ಇಲ್ಲಿ ನಾವು ಕಂಪೇರ್ ಮಾಡಿದ್ರೆ ಹೊರಗಡೆ ಶಾಪ್ಗಳಿಗಿಂತನೂ ಇಲ್ಲಿ ಸ್ವಲ್ಪ ಕಡಿಮೆ ಬೆಲೆಗೆ ನಮಗೆ ಸಿಗುತ್ತೆ. ಅದಲ್ಲದೆ ಇಲ್ಲಿ ನೆಲೆಸಿರುವಂಥ ಶನಿದೇವರಿಗೆ ಎಳ್ಳೆಣ್ಣೆ ಮೂಲಕ ಅಭಿಷೇಕ ಮಾಡುವುದೇ ಶ್ರೇಷ್ಠ ಅಂತ ಹೇಳ್ತಾರೆ. ಅದಲ್ಲದೆ ನಾವೇನು ತೊಗೊಂಡು ಹೋಗಿರ್ತೀವಲ್ವ, ಎಕ್ಕೆ ಎಲೆ ಹಾರ, ಹಣ್ಣು, ಹೂಕಾಯಿ ಎಲ್ಲ ಪೂಜಾ ಸಾಮಾನುಗಳನ್ನು ಕೂಡ ನಾವು ಇಲ್ಲೇ ಬಾಸ್ಕೆಟ್ಗಳಲ್ಲಿ ಹಾಕಿಬಿಟ್ಟು ಹೋಗಬೇಕು. ಇಲ್ಲಿ ನಾವು ಕೇವಲ ಎಳ್ಳೆಣ್ಣೆಯನ್ನು ಮಾತ್ರ ಶನಿದೇವನ ಹತ್ತಿರ ತಗೊಂಡು ಹೋಗೋಕ್ಕೆ ಬಿಡ್ತಾರೆ.
ನೀವೇ ನೋಡ್ತಾ ಇದ್ದೀರಲ್ವಾ, ಈ ಸ್ಥಳದಲ್ಲೇ ನಾವು ತಂದಂಥ ಎಳ್ಳೆಣ್ಣೆಯನ್ನು ಹಾಕಬೇಕಾಗುತ್ತೆ. ಇದು ಡೈರೆಕ್ಟಾಗಿ ಶನಿದೇವರ ಮೇಲೆ ಹೋಗಿ ಬೀಳೋ ಥರ ಮಾಡಿದ್ದಾರೆ. ನೀವೇನಾದರೂ ಮೇಲ್ಗಡೆನೇ ಹೋಗಿ ಎಣ್ಣೆ ಅಭಿಷೇಕ ಮಾಡಬೇಕು ಅಂದಿದ್ರೆ ನೀವು 500 ರುಪೀಸ್ ಕೊಟ್ಟು ಕೌಂಟರ್ಗಳಲ್ಲಿ ರಿಸಿಪ್ಟ್ನ ತೊಗೋಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿರುವ ಶನಿದೇವನಿಗೆ ನಿರ್ದಿಷ್ಟವಾದ ಮೂರ್ತಿ ಇಲ್ಲ. ಒಂದು ಕಲ್ಲಿನ ಸ್ತಂಭದಲ್ಲಿ ನಾವು ಶನೇಶ್ವರನನ್ನು ಇಲ್ಲಿ ನೋಡ್ಬೋದು. ಇಲ್ಲಿರುವ ಶನಿದೇವ ಹೇಗೆ ಈ ಊರಿಗೆ ಬಂದು ನೆಲೆಸಿದ್ರು ಎಂಬ ಮಾಹಿತಿಯನ್ನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸುಮಾರು 150 ವರ್ಷಗಳ ಹಿಂದೆ ಶನಿ ಶಿಂಗ್ನಾಪುರದಲ್ಲಿ ಧಾರಾಕಾರವಾದ ಮಳೆಯಾಗಿ ಅಲ್ಲಿನ ಪ್ರವಾಹದಿಂದ ಒಂದು ದಪ್ಪನೆಯ ಶಿಲೆಯೊಂದು ತೇಲಿ ಬರ್ತಾ ಇತ್ತಂತೆ. ಅದನ್ನು ಕಂಡ ಕುರಿ ಕಾಯುವ ಹುಡುಗನೊಬ್ಬ ಬೆತ್ತದಿಂದ ಆ ಶಿಲೆಗೆ ಹೊಡೆದಾಗ ಶಿಲೆಯಿಂದ ರಕ್ತ ಸುರಿಯಲು ಪ್ರಾರಂಭಿಸುತ್ತದೆ. ಆಗ ಊರಿನ ಹಿರಿಯರು ಎಲ್ಲ ಸೇರಿ ಈ ಶಿಲೆಯಲ್ಲಿ ಏನೋ ಮಹಿಮೆ ಇರಬಹುದು ಎಂದು ನಂಬಿಕೆಯಿಂದ ಈ ಶಿಲೆಯನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ. ಒಂದು ದಿನ ರಾತ್ರಿ ಊರಿನ ಮುಖ್ಯಸ್ಥನ ಕನಸಿನಲ್ಲಿ ಬಂದ ಶನಿದೇವ ಸ್ವತಃ ಈ ಶಿಲೆಯ ರೂಪದಲ್ಲಿ ನಾನು ಇಲ್ಲಿ ನೆಲೆಸಲು ಬಂದಿರುವೆನೆಂದು ಹೇಳುತ್ತಾನೆ. ಅದೇ ರೀತಿಯಾಗಿ ಊರಿನವರು ಎಲ್ಲ ಸೇರಿ ಶಿಲೆ ಮೇಲೆ ಚಾವಣಿಯನ್ನು ಹಾಕಲು ಪ್ರಯತ್ನಿಸುತ್ತಾರೆ. ಆದರೆ ಮೇಲ್ಚಾವಣಿಯು ಪದೇ ಪದೇ ಬೀಳ್ತಾ ಇದ್ದಂತೆ. ಅದು ಅಲ್ಲದೆ ಶನಿದೇವರ ಪಕ್ಕದಲ್ಲೇ ಒಂದು ದೊಡ್ಡ ಬೇವಿನ ಮರವಿದ್ದು ಅದರ ಕೊಂಬೆಗಳಿಂದಲೂ ಕೂಡ ಶನಿದೇವರಿಗೆ ನೆರಳನ್ನು ಕೊಡೋಕ್ಕೆ ಆಗ್ತಾ ಇರಲಿಲ್ವಂತೆ. ಕೊಂಬೆಗಳು ದೊಡ್ಡದಾಗಿ ಬಿದ್ದರೂ ಅದು ಶನಿದೇವರ ಮೇಲೆ ಬೀಳ್ತಾ ಇರಲಿಲ್ಲ. ಹೀಗಾಗಿ ಇಲ್ಲಿ ನಾವು ಮರವಿದ್ದು ನೆರಳಿಲ್ಲ ಎಂಬ ಮಾತು ಪ್ರಚಲಿತವಾಗಿದೆ. ಶನಿದೇವರ ದರ್ಶನ ಮಾಡಿಕೊಂಡು ಮುಂದೆ ಬಂದ್ವಿ. ನಮಗೇನು ಕಾಣಿಸ್ತಾ ಇದೆಯಲ್ವಾ, ಈ ಕ್ಯೂ ಇದು ಪ್ರಸಾದ ನಿಲಯಕ್ಕೆ ಹೋಗುತ್ತೆ. ನಮಗೆ ಟೈಮ್ ಕಡಿಮೆ ಇರೋದ್ರಿಂದ ನಾವು ಪ್ರಸಾದ ನಿಲಯಕ್ಕೆ ಹೋಗಲಿಲ್ಲ. ಹಾಗೆ ಮುಂದೆ ಬಂದರೆ ನಾವು ಇಲ್ಲಿ ಕನ್ಸ್ಟ್ರಕ್ಷನ್ ನಡೆಯೋದನ್ನು ನೋಡ್ಬೋದು. ಇದೇನಾದರೂ ಪೂರ್ತಿ ಆದರೆ ಇಲ್ಲೇ ಸ್ನಾನ ಮಾಡ್ಕೊಂಡು ಹೋಗಿ ನಾವು ಶನಿದೇವರ ದರ್ಶನವನ್ನು ಮಾಡ್ಬೋದಂತೆ. ಇದು ಇನ್ನೂ ಸ್ವಲ್ಪ ಟೈಮ್ ತಗೊಳುತ್ತೆ ಅನಿಸುತ್ತೆ ಪೂರ್ತಿ ಆಗೋಕ್ಕೆ. ಸೊ ಇದಿಷ್ಟು ನಾವು ಶನಿ ಶಿಂಗ್ನಾಪುರದ ಬಗ್ಗೆ ಹೇಳ್ಬೋದು. ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಸೊ ನೀವು ಕೂಡ ಶಿರಡಿಗೆ ಬಂದಾಗ ಶನಿದೇವರ ದರ್ಶನವನ್ನು ಮಾಡಿಕೊಂಡು ಹೋಗಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.